ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಕ್ರೈಮ್ ಥ್ರಿಲ್ಲರ್ ಮೂವಿ ಆದಂತಹ ಬ್ಲೈಂಡ್ ಸ್ಪಾಟ್ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದರಲ್ಲಿ 11 ಮೂವಿ ಖ್ಯಾತಿಯ ನವೀನ್ ಚಂದ್ರ ಅವರು ಲೀಡ್ ರೋಲ್ ಮಾಡಿರೋದು. ಈ ಮೂವಿನ ದಿನೇಶ್ ಅನ್ನೋರು ರಿಕ್ವೆಸ್ಟ್ ಮಾಡಿದ್ರು. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಮೂವಿಯ ಶುರುವಿನಲ್ಲಿ ಒಂದು ಹುಡುಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಆ ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದ ನಮ್ಮ ಕಥೆಯ ನಾಯಕನಿಗೆ ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಗೊತ್ತಾಗುತ್ತೆ. ಅವನಿಗೆ ಅಲ್ಲೇ ಇದ್ದ ಇಬ್ಬರ ಮೇಲೆ ಅನುಮಾನ ಬರುತ್ತೆ. ಇನ್ವೆಸ್ಟಿಗೇಟ್ ಮಾಡ್ತಾ ಹೋದ ಹಾಗೆ ನಿಗೂಢ ವಿಷಯಗಳು ಬಯಲಾಗ್ತಾ ಹೋಗ್ತವೆ. ಆ ವಿಷಯಗಳು ಏನು, ಕಿಲ್ಲರ್ ಯಾರು, ಕೊಲೆ ಮಾಡೋಕೆ ಕಾರಣ ಏನು, ಕ್ಲೈಮ್ಯಾಕ್ಸ್ ಅಲ್ಲಿ ಯಾರು ಕೂಡ ಊಹೆ ಮಾಡೋಕೆ ಆಗದ ಟ್ವಿಸ್ಟ್ ಏನು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಮೂವಿ ಹೆಂಗಿದೆ ಅಂದ್ರೆ, ಕಿಲ್ಲರ್ ಸಿಗ್ದ ಅಂತ ಅನ್ಕೊಂಡ್ರೆ ಕಿಲ್ಲರ್ ಅವನಲ್ಲ ಅಂತ ಗೊತ್ತಾಗುತ್ತೆ. ಇದೇ ರೀತಿ 3 ಸಲ ಆಗುತ್ತೆ. ಲಿಟ್ರಲಿ ಆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಆ ರೀತಿ ಇದೆ ಕ್ಲೈಮ್ಯಾಕ್ಸ್. ಸೊ ಇನ್ಯಾಕ್ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರುವಿನಲ್ಲಿ ನಮಗೆ ಒಂದು ದೊಡ್ಡ ಮನೆ ತೋರಿಸ್ತಾರೆ. ಮನೆಯಲ್ಲಿ ದಿವ್ಯಾ ಅನ್ನೋ ಹುಡುಗಿ ಅವಳ ಮಗುನ ಎತ್ಕೊಂಡು ಬೇಜಾರಲ್ಲಿ ನಿಂತಿರ್ತಾಳೆ. ಅವಾಗ ಅವಳ ಗಂಡ ಜಯರಾಮ್ ರೆಡಿಯಾಗಿ ಎಲ್ಲಿಗೋ ಹೋಗ್ತಾ ಇರ್ತಾನೆ. ದಿವ್ಯಾ ಎಲ್ಲಿಗೆ ಅಂತ ಕೇಳಿದ್ರು ಏನು ಹೇಳ್ತಾ ಇರಲ್ಲ. ಅದಕ್ಕೆ ದಿವ್ಯಾ ಜಯರಾಮ್ ಯಾವಾಗ ಬೇಕೋ ಅವಾಗ ಮನೆಗ್ ಬರೋದು, ಯಾವಾಗ ಬೇಕೋ ಅವಾಗ ಮನೆಯಿಂದ ಹೋಗೋದು ನೋಡಿ ರೋಸ್ ಹೋಗಿ ಯಾವ ಹೋಟೆಲ್ಗೆ ಹೋಗ್ತಿದ್ದೀರಾ, ಯಾರ ಜೊತೆ ಮಲಗೋಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದ್ನೆಲ್ಲ ನೋಡ್ತಾ ನಿಂತಿದ್ದ ಮನೆ ಕೆಲಸದವಳಾದ ಲಕ್ಷ್ಮಿ ದಿವ್ಯಾಗೆ ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಕೋಪ ಮಾಡ್ಕೊಂಡ ದಿವ್ಯಾ ಬಂದು ಲಕ್ಷ್ಮಿ ಕೆನ್ನೆಗೆ ಹೊಡಿತಾಳೆ. ಅದನ್ನ ನೋಡಿ ಜೈರಾಮ್ ಬಂದು ದಿವ್ಯಾ ಕೆನ್ನೆಗೆ ಹೊಡೆದು ಮನೆಯಿಂದ ಹೋಗ್ತಾನೆ. ದಿವ್ಯಾ ಅವಳ ರೂಮ್ಗೆ ಹೋಗ್ತಾಳೆ, ಲಕ್ಷ್ಮಿ ಅಡುಗೆ ಮನೆಗೆ ಹೋಗ್ತಾಳೆ. ಮಗು ಒಂದೇ ತೊಟ್ಟಿರಲ್ಲಿ ಹಾಲಲ್ಲೇ ಇರುತ್ತೆ. ರಾತ್ರಿ 2 ಗಂಟೆ ಆಗುತ್ತೆ. ಮಗು ಜೋರಾಗಿ ಅಳೋಕೆ ಶುರು ಮಾಡುತ್ತೆ. ಅದನ್ನ ನೋಡಿ ಲಕ್ಷ್ಮಿ ಮಗುನ ಎತ್ಕೊಂಡು ದಿವ್ಯಾ ರೂಮ್ಗೆ ಹೋಗಿ ಡೋರ್ ನಾಕ್ ಮಾಡಿದ್ರೆ ದಿವ್ಯಾ ಡೋರ್ ಓಪನ್ ಮಾಡ್ತಿರಲ್ಲ. ಅವಾಗ ಲಕ್ಷ್ಮಿ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಹೋಗಿ ನೋಡಿದ್ರೆ ದಿವ್ಯಾ ನೇಣಾಕೊಂಡು ಸತ್ತೋಗಿರ್ತಾಳೆ. 2:15 ಸರಿಯಾಗಿ ನಮ್ಮ ಕಥೆಯ ನಾಯಕ ವಿಕ್ರಮ್ ಕಾನ್ಸ್ಟೇಬಲ್ ರಾಂಬಾಬು ಜೊತೆ ದಿವ್ಯಾ ಮನೆಗೆ ಬರ್ತಾನೆ. ಲಕ್ಷ್ಮಿನೇ ಕಾಲ್ ಮಾಡಿ ಸೂಸೈಡ್ ಆಗಿರೋ ವಿಷಯ ಹೇಳಿರ್ತಾಳೆ. ವಿಕ್ರಮ್ ದಿವ್ಯಾ ರೂಮ್ಗೆ ಹೋಗಿ ಅಲ್ಲಿರೋ ಕಿಟಕಿ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಅವಾಗ ಅವನಿಗೆ ರೂಮ್ ಅಲ್ಲಿ ಒಂದು ಚಿಕ್ಕ ಹರಳು ಸಿಗುತ್ತೆ. ಅದನ್ನ ಎವಿಡೆನ್ಸ್ ಬ್ಯಾಗ್ಗೆ ಹಾಕೋತಾನೆ. ಆಮೇಲೆ ವಿಕ್ರಮ್ ಲಕ್ಷ್ಮಿ ಹತ್ರ ಬಂದು ಏನಾಯ್ತು ಅಂತ ಕೇಳಿದಾಗ ಲಕ್ಷ್ಮಿ ದಿವ್ಯಾ ಮತ್ತೆ ಜೈರಾಮ್ ಜಗಳ ಆಡಿದ್ದ ಎಲ್ಲ ವಿಷಯ ಹೇಳ್ತಾಳೆ. ಜೈರಾಮ್ ಎಲ್ಲಿ ಅಂತ ಕೇಳಿದಾಗ ಮುಂಬೈಗೆ ಹೋಗೋಕೆ ಏರ್ಪೋರ್ಟ್ಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅದಕ್ಕೆ ವಿಕ್ರಮ್ ರಾಂಬಾಬುಗೆ ಮಳೆಯಿಂದ ಫ್ಲೈಟ್ ಎಲ್ಲ ಡಿಲೇ ಆಗ್ತಾ ಇರುತ್ತೆ. ಜೈರಾಮ್ ಇನ್ನು ಏರ್ಪೋರ್ಟ್ ಅಲ್ಲೇ ಇರ್ತಾನೆ. ಅಲ್ಲಿರೋ ಪೊಲೀಸರಿಗೆ ಕಾಲ್ ಮಾಡಿ ಕರ್ಕೊಂಡು ಬರೋಕೆ ಹೇಳಿ ಅಂತ ಹೇಳಿ, ಜೊತೆಗೆ ಫಾರೆನ್ಸಿಕ್ ಅವ್ರನ್ನ ಬರೋಕೆ ಹೇಳಿ ಅಂತ ಹೇಳ್ತಾನೆ. ರಾಂಬಾಬು ಮೊದಲು ಫಾರೆನ್ಸಿಕ್ ಅವ್ರಿಗೆ ಕಾಲ್ ಮಾಡಿ ಅಡ್ರೆಸ್ ಹೇಳಿ ಒಂದು ಸೂಸೈಡ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ವಿಕ್ರಮ್ ಸೂಸೈಡ್ ಅಲ್ಲ, ಕೊಲೆ ಅಂತಾನೆ. ಆಮೇಲೆ ವಿಕ್ರಮ್ ಲಕ್ಷ್ಮಿ ಬಳಿ ಜಯರಾಮ್ಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ ಅಂದಾಗ ಜಯರಾಮ್ಗೆ ಆದಿತ್ಯ ಅನ್ನೋ ತಮ್ಮ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆದಿತ್ಯ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಟ್ರೈನಿ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ದಿವ್ಯಾ ಸತ್ತಿರೋ ವಿಷಯ ಅವನಿಗೂ ಗೊತ್ತಾಗಿ ಆದಿತ್ಯ ಮನೆಗೆ ಬರ್ತಾನೆ. ಮನೆಗೆ ಬಂದ ಆದಿತ್ಯ ಒಬ್ಬ NIA ಟ್ರೈನಿ ಅಂತ ವಿಕ್ರಮ್ಗೆ ಗೊತ್ತಾಗುತ್ತೆ. ಆದಿತ್ಯ ದಿವ್ಯಾ ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅಂತ ಅನ್ಕೊಳ್ಳೋವಾಗ ವಿಕ್ರಮ್ ಅದು ಸೂಸೈಡ್ ಅಲ್ಲ, ಕೊಲೆ ಅಂತ ಹೇಳ್ತಾನೆ. ಹೇಗೆ ಅಂದ್ರೆ, ದಿವ್ಯಾ ಸೂಸೈಡ್ ಮಾಡ್ಕೊಳ್ಳೋದಿದ್ರೆ ಸೀರೆ ಅಥವಾ ವೇಲಲ್ಲಿ ಮಾಡ್ಕೋಬಹುದಿತ್ತು, ಆದ್ರೆ ಹಗ್ಗನ ಯೂಸ್ ಮಾಡಿರ್ತಾಳೆ. ಜೊತೆಗೆ ದಿವ್ಯಾ ಅಂಗಾಲಲ್ಲಿ ಗಾಯ ಆಗಿ ರಕ್ತ ಬಂದಿರುತ್ತೆ, ಆದ್ರೆ ದಿವ್ಯಾ ಯೂಸ್ ಮಾಡಿರೋ ಚೇರ್ ಮೇಲೆ ರಕ್ತದ ಕಲೆ ಇರಲ್ಲ. ಜೊತೆಗೆ ದಿವ್ಯಾ ಕುತ್ತಿಗೆ ಹತ್ರ ಯಾರೋ ಪರ್ಚಿರೋ ಮಾರ್ಕ್ ಇರುತ್ತೆ. ಅದನ್ನ ನೋಡಿ ವಿಕ್ರಮ್ಗೆ ಅದು ಕೊಲೆನೆ ಅಂತ ಕನ್ಫರ್ಮ್ ಆಗಿರುತ್ತೆ. ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಕೇಳ್ತಿದ್ದ ಲಕ್ಷ್ಮಿ ಜೈರಾಮ್ ಗಲಾಟೆ ಆದ್ಮೇಲೆ ಒಂದ್ಸಲ ವಾಪಸ್ ಮನೆಗೆ ಬಂದು ಹೋದ್ರು ಅಂತ ಹೇಳ್ತಾಳೆ. ಅದನ್ನ ಕೇಳಿ ವಿಕ್ರಮ್ ರೂಮ್ ನ ಸೀಸ್ ಮಾಡೋಕೆ ರಾಂಬಾಬುಗೆ ಹೇಳಿ ಹಾಲ್ಗೆ ಬರ್ತಾನೆ. ಅಲ್ಲಿಗೆ ಏರ್ಪೋರ್ಟ್ ಇಂದ ಜೈರಾಮ್ ಬರ್ತಾನೆ. ದಿವ್ಯಾ ಕೊಲೆ ಆಗಿದ್ದಾಳೆ ಅಂತ ಕೇಳಿ ಜಯರಾಮ್ ಶಾಕ್ ಆಗ್ತಾನೆ. ವಿಕ್ರಮ್ ಜೈರಾಮ್ನ ರಾತ್ರಿ 8 ಗಂಟೆಯಿಂದ 2 ಗಂಟೆವರೆಗೂ ಎಲ್ಲಿದ್ದೆ ಅಂತ ಕೇಳಿದಾಗ ಅವನು ಏರ್ಪೋರ್ಟ್ ಅಲ್ಲಿದ್ದೆ ಅಂತ ಹೇಳ್ತಾನೆ. ಆದ್ರೆ ಲಕ್ಷ್ಮಿ ಆ ಗ್ಯಾಪ್ ಅಲ್ಲಿ ಜೈರಾಮ್ ಒಂದ್ಸಲ ಮನೆಗೆ ಬಂದು ಹೋದ್ರು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜೈರಾಮ್ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರ್ತು ಹೋಗಿದ್ದೆ, ಅದನ್ನ ತಗೊಂಡು ಹೋಗೋಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆದ್ರೆ ಅದನ್ನ ವಿಕ್ರಮ್ ನಂಬ್ತಾ ಇರಲ್ಲ. ಅವಾಗ ಆದಿತ್ಯ ಮನೆ ಹೊರಗಡೆ CCTV ಇರೋದ್ರ ಬಗ್ಗೆ ಹೇಳಿ CCTV ಚೆಕ್ ಮಾಡ್ತಾರೆ. ಅದ್ರಲ್ಲಿ ಜೈರಾಮ್ ಮನೆಗೆ ಬಂದು 2 ನಿಮಿಷದಲ್ಲಿ ಮನೆಯಿಂದ ಹೊರಗೆ ಹೋಗ್ತಾ ಇರೋದು ಇರುತ್ತೆ. ಆ ಗ್ಯಾಪ್ ಅಲ್ಲಿ ಕೊಲೆ ಮಾಡಿರೋಕೆ ಸಾಧ್ಯ ಇಲ್ಲ ಅಂತ ವಿಕ್ರಮ್ಗೆ ಗೊತ್ತಾಗುತ್ತೆ. ವಿಕ್ರಮ್ CCTV ರೂಮ್ ಇಂದ ವಾಪಸ್ ಬಂದು ಲಕ್ಷ್ಮಿ ಹತ್ರ ದಿವ್ಯಾ ಸೂಸೈಡ್ ಮಾಡ್ಕೊಂಡಿರೋದು ನೋಡಿದ್ಮೇಲೆ ಪೊಲೀಸರಿಗೆ ಕಾಲ್ ಮಾಡೋ ಮುಂಚೆ ಅಥವಾ ಕಾಲ್ ಮಾಡಾದ್ಮೇಲೆ ಯಾರಿಗಾದ್ರೂ ಕಾಲ್ ಮಾಡಿದ್ಯಾ ಅಂತ ಕೇಳಿದಾಗ ಅವಳು ಯಾರಿಗೂ ಮಾಡಿಲ್ಲ ಅಂತ ಹೇಳ್ತಾಳೆ.
ಅವಾಗ ವಿಕ್ರಮ್ ಮನೆಯಲ್ಲಿ ಹೆಂಡತಿ ಸೂಸೈಡ್ ಮಾಡ್ಕೊಂಡ್ರೆ ಗಂಡನಿಗೆ ಕಾಲ್ ಮಾಡ್ಬೇಕಿತ್ತು, ನೀನು ಡೈರೆಕ್ಟ್ ಪೊಲೀಸರಿಗೆ ಯಾಕೆ ಕಾಲ್ ಮಾಡಿದೆ ಅಂತ ಕೇಳ್ತಾನೆ. ಅವಾಗ ಲಕ್ಷ್ಮಿ ಜೈರಾಮ್ಗೆ ಕಾಲ್ ಮಾಡಿದ್ದೆ, ಅವರೇ ಪೊಲೀಸರಿಗೆ ಕಾಲ್ ಮಾಡು, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳು ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಲಕ್ಷ್ಮಿ ಜೈರಾಮ್ ಹೇಳಿದ ಮಾತನ್ನ ಯಾಕೆ ಹೇಳಿದ್ಲು ಅಂದ್ರೆ ಜೈರಾಮ್ಗೂ ಲಕ್ಷ್ಮಿಗೂ ಅಕ್ರಮ ಸಂಬಂಧ ಇರುತ್ತೆ, ಅದನ್ನ ಲಕ್ಷ್ಮಿ ಕೂಡ ಒಪ್ಕೋತಾಳೆ. ಅವಾಗ ವಿಕ್ರಮ್ಗೆ ಅಲ್ಲೇ ಇದ್ದ ಒಂದು ಫೋಟೋ ಕಾಣಿಸುತ್ತೆ. ಅದ್ರಲ್ಲಿ ಜೈರಾಮ್ ಜೊತೆ ಒಂದು ಹುಡುಗಿ ಮತ್ತೆ ಒಂದ್ ಚಿಕ್ಕ ಹುಡುಗ ಇರ್ತಾನೆ. ಆ ಫೋಟೋದಲ್ಲಿದ್ದ ಹುಡುಗಿ ಜೈರಾಮ್ನ ಮೊದಲನೇ ಹೆಂಡತಿ ಸರಸ್ವತಿ, ಮತ್ತೆ ಹುಡುಗ ಜೈರಾಮ್ನ ಮಗ ವಿನೋದ್. ಸರಸ್ವತಿ ಹುಷಾರಿಲ್ಲದೆ ಸತ್ತೋಗಿರ್ತಾಳೆ. ಇವಾಗ ವಿನೋದ್ ಮೇಲೆ ರೂಮಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ವಿಕ್ರಮ್ ವಿನೋದ್ ಬಳಿಗೆ ಓಡೋಗ್ತಾನೆ. ವಿನೋದ್ ಒಬ್ಬ ಸ್ಪೆಷಲ್ ಚೈಲ್ಡ್. ಸರಸ್ವತಿ ಸತ್ತಾಗ್ಲಿಂದ ಡಿಪ್ರೆಷನ್ಗೆ ಹೋಗಿರ್ತಾನೆ. ಇವಾಗ ವಿಕ್ರಮ್ ರೂಮ್ಗೆ ಹೋಗಿ ನೋಡಿದ್ರೆ ವಿನೋದ್ ಸರಸ್ವತಿಯ ಮುಖನ ಸ್ಕೆಚ್ ಮಾಡ್ತಾ ಇರ್ತಾನೆ. ಅಲ್ಲಿ ವಿಕ್ರಮ್ ವಿನೋದ್ಗೆ ಕ್ವಶನ್ಸ್ ಕೇಳ್ತಾನೆ. ಅವಾಗ ವಿನೋದ್ ಅವನು ಡೈಲಿ ಮಲ್ಗೋದು 10:00ವರೆಗೆ, ಆದ್ರೆ ಅವತ್ತು 10:50ಕ್ಕೆ ಹಾಲಲ್ಲಿ ಮಗು ಜೋರಾಗಿ ಅಳೋ ಸೌಂಡ್ ಕೇಳಿ ವಿನೋದ್ ಮಗು ಹತ್ರ ಹೋದಾಗ ಅಲ್ಲಿ ಯಾರು ಇರ್ಲಿಲ್ಲ. ಅದಕ್ಕೆ ವಿನೋದ್ ವಾಪಸ್ ರೂಮ್ಗೆ ಬಂದು ನಿದ್ದೆ ಬರದೆ ಸ್ಕೆಚ್ ಮಾಡ್ತಾ ಇರೋದಾಗಿ ಹೇಳ್ತಾನೆ. ಅದನ್ನ ಕೇಳಿ ವಿಕ್ರಮ್ ಮತ್ತೆ ಲಕ್ಷ್ಮಿ ಹತ್ರ ಹೋಗ್ತಾನೆ. ಯಾಕಂದ್ರೆ ಲಕ್ಷ್ಮಿ 8 ಗಂಟೆಯಿಂದ 2 ಗಂಟೆವರೆಗೂ ಕಿಚನ್ ಅಲ್ಲೇ ಇದ್ದೆ ಅಂತ ಹೇಳಿರ್ತಾಳೆ. ಇವಾಗ ವಿನೋದ್ ಹೇಳಿದ್ದು ಕೇಳಿ ವಿಕ್ರಮ್ ಲಕ್ಷ್ಮಿ ಹತ್ರ ಹೋಗಿ 10:50ರಲ್ಲಿ ಎಲ್ಲೋಗಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಲಕ್ಷ್ಮಿ, ಸರ್ ನಮ್ಮನೆ ಪಕ್ಕದಲ್ಲೇ ಇದೆ, ನನ್ನ ಮಗಳು ಒಬ್ಳೆ ಇರ್ತಾಳೆ, ಅದಕ್ಕೆ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ವಿಕ್ರಮ್ ರಾಂಬಾಬುನ ಲಕ್ಷ್ಮಿ ಮಗಳು ಮಾನಸನ ಕರ್ಕೊಂಡು ಬರೋಕೆ ಕಳಿಸ್ತಾನೆ. ಮಾನಸ ಬರ್ತಾಳೆ. ವಿಕ್ರಮ್ ಮಾನಸ ಹತ್ರ ಹೋಗಿ, ಇಲ್ಲಿ ದಿವ್ಯಾ ಕೊಲೆಯಾಗಿದೆ, ನಮಗೆ ನಿಮ್ಮಮ್ಮನೆ ಕೊಲೆ ಮಾಡಿರೋದು ಅಂತ ಡೌಟ್ ಇದೆ, ಆ ಡೌಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನೀನು ನಾನು ಕೇಳಿದ ಕ್ವಶನ್ಸ್ಗೆ ಆನ್ಸರ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಮಾನಸ ಸರಿ ಅಂತಾಳೆ. ವಿಕ್ರಮ್ ಮಾನಸ ಹತ್ರ ದಿವ್ಯಾನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾನೆ. ಎಲ್ಲ ಒಂದೇ ಸಲ ಶಾಕ್ ಆಗ್ತಾರೆ. ಅವಾಗ ವಿಕ್ರಮ್ ಅವನಿಗೆ ರೂಮಲ್ಲಿ ಸಿಕ್ಕಿದ ಅರಳು ಮಾನಸ ಕಿವಿ ಓಲೆಯದ್ದು ಮತ್ತೆ ಮಾನಸ ಉಗುರಲ್ಲಿ ಟೆಸ್ಟ್ ಮಾಡಿದ್ರೆ ದಿವ್ಯಾ ಚರ್ಮ ಸಿಗುತ್ತೆ, ಜೊತೆಗೆ ಮಾನಸ ಕತ್ತಲ್ಲಿ ಕೂಡ ಮಾರ್ಕ್ ಆಗಿರುತ್ತೆ, ಅದರಿಂದ ದಿವ್ಯಾನ ಮಾನಸನೇ ಕೊಲೆ ಮಾಡಿರೋದು ಅಂತ ಹೇಳ್ತಾನೆ. ಅದನ್ನ ನೋಡಿ ಲಕ್ಷ್ಮಿ, ಮಾನಸ ಅಲ್ಲ ಕೊಲೆ ಮಾಡಿದ್ದು, ನಾನು ಅಂತಾಳೆ. ಅವಾಗ ಮಾನಸ ನಡೆದ ಘಟನೆ ಹೇಳೋಕೆ ಶುರು ಮಾಡ್ತಾಳೆ. ಲಕ್ಷ್ಮಿ ರಾತ್ರಿ ಮನೆಗೆ ಹೋದಾಗ ಮಗು ಒಂದೇ ಇದೆ ಅಂತ ಮಾನಸನ ಅಲ್ಲಿಗೆ ಕಳಿಸ್ತಾಳೆ. ಮಾನಸ ದಿವ್ಯಾ ಮನೆಗೆ ಬಂದಾಗ ದಿವ್ಯಾ ಗ್ಲಾಸ್ ಹೊಡೆದಾಕಿರ್ತಾಳೆ. ಅದನ್ನ ಕ್ಲೀನ್ ಮಾಡೋಕೆ ಲಕ್ಷ್ಮಿನ ಕೂಗ್ದಾಗ ಮಾನಸ ಹೋಗಿ ಕ್ಲೀನ್ ಮಾಡ್ತಾ ಇರ್ತಾಳೆ. ಅಲ್ಲಿ ದಿವ್ಯಾ ಮಾನಸ ಮತ್ತೆ ಲಕ್ಷ್ಮಿ ಬಗ್ಗೆ ಕೀಳಾಗಿ ಮಾತಾಡ್ತಾ ಮಾನಸಗೆ ಕಾಲಲ್ಲಿ ಒದ್ಬಿಡ್ತಾಳೆ. ಆದ್ರಿಂದ ಮಾನಸಗೆ ಕೋಪ ಬಂದು ದಿವ್ಯಾ ಕೆನ್ನೆಗೆ ಹೊಡಿತಾಳೆ. ಅವಾಗ ದಿವ್ಯಾ ಮಾನಸ ಕತ್ತನ್ನ ಹಿಡ್ಕೋತಾಳೆ. ಮಾನಸ ದಿವ್ಯಾ ಕತ್ತನ್ನ ಹಿಡ್ಕೊಂಡು ಗೋಡೆಗೆ ದೂಕ್ತಾಳೆ. ದಿವ್ಯಾ ತಲೆ ಗೋಡೆಗೆ ಹೊಡ್ಕೊಂಡು ದಿವ್ಯಾ ಅಲ್ಲೇ ಕೂತ್ಕೋತಾಳೆ. ಮಾನಸ ಮನೆಗೆ ಹೋಗಿ ಲಕ್ಷ್ಮಿನ ಕರ್ಕೊಂಡ್ ಬರ್ತಾಳೆ. ಲಕ್ಷ್ಮಿ ಬಂದಾಗ ದಿವ್ಯಾ ಸತ್ತೋಗಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಇದು ನಡೆದಿರೋ ಘಟನೆ. ಇದನ್ನೆಲ್ಲ ಕೇಳಿ ವಿಕ್ರಮ್, ಇಷ್ಟು ಚಿಕ್ಕ ವಿಷಯಕ್ಕೆ ಕೊಲೆ ಎಲ್ಲ ಯಾರು ಮಾಡಲ್ಲ ಅಂತ ಗೊತ್ತಾಗಿ ಕೊಲೆ ಮಾಡೋಕೆ ನಿಜವಾದ ಕಾರಣ ಏನು ಅಂದಾಗ ಮಾನಸ ಮತ್ತೆ ಕತೆ ಹೇಳೋಕೆ ಶುರು ಮಾಡ್ತಾಳೆ. ಮಾನಸಗೆ ಸ್ಕೂಲಲ್ಲಿ ಎಲ್ಲ ಹುಡುಗಿರು ತಂದೆ ಇಲ್ಲದೆ ಹುಟ್ಟಿದ್ದಾಳೆ ಅಂತ ರೇಗಿಸ್ತಾ ಇರ್ತಾರೆ. ಅದಕ್ಕೆ ಮಾನಸ ಲಕ್ಷ್ಮಿ ಬಳಿ ಅವಳ ತಂದೆ ಯಾರು ಅಂತ ಹೇಳಿಲ್ಲ ಅಂದ್ರೆ ಕೈ ಕುಯ್ಕೋತೀನಿ ಅಂತ ಕೈನ ಕುಯ್ಕೋತಾಳೆ. ಅವಾಗ ಲಕ್ಷ್ಮಿ, ಜೈರಾಮೆ ಮಾನಸ ತಂದೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ತಂದೆ ನೋಡೋಕೆ ಮಾನಸ ಡೈಲಿ ಜೈರಾಮ್ ಮನೆಗೆ ಬರ್ತಾ ಇರ್ತಾಳೆ. ಅಲ್ಲಿ ದಿವ್ಯಾ ಲಕ್ಷ್ಮಿನ ಕೀಳಾಗಿ ನೋಡೋದು, ಯಾವಾಗ್ಲೂ ಬೈಯೋದು, ಹೀಗೆ ಮಾಡ್ತಾ ಇರ್ತಾಳೆ. ಆದ್ರಿಂದ ಮಾನಸಗೆ ಲಕ್ಷ್ಮಿನ ಕೊಲೆ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಆದ್ರೆ ಅವತ್ತಿನ ರಾತ್ರಿ ನಿಜವಾಗ್ಲೂ ಕೊಲೆ ಮಾಡಿಬಿಡ್ತಾಳೆ. ಇದನ್ನೆಲ್ಲ ಕೇಳಿ ವಿಕ್ರಮ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಮಾನಸ ಮತ್ತೆ ಲಕ್ಷ್ಮಿನ ಅರೆಸ್ಟ್ ಮಾಡಿಕೊಂಡು ಹೋಗ್ತಾನೆ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಹೇಳೋದು, ದಿವ್ಯಾಗೆ ತಲೆಗೆ ಆಗಿರೋದು ಚಿಕ್ಕ ಏಟು, ಅದರಿಂದ ಹೆಚ್ಚು ಅಂದ್ರೆ ಮೂರ್ಛೆ ತಪ್ಪಬಹುದು, ಸಾಯೋ ಚಾನ್ಸೇ ಇಲ್ಲ. ದಿವ್ಯಾ ಸತ್ತಿರೋದಕ್ಕೆ ಕಾರಣ ಅಂದ್ರೆ ಅವಳ ಬಾಡಿಲಿ ಯಾವುದೋ ಡ್ರಗ್ ಅಥವಾ ಪಾಯ್ಸನ್ ಇದೆ, ಅದು ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ಆದ್ರೆ ಅದರಿಂದಾನೇ ದಿವ್ಯಾ ಸತ್ತಿರೋದು ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಕ್ರಮ್ ಮತ್ತೆ ಆದಿತ್ಯ ಶಾಕ್ ಆಗ್ತಾರೆ. ಇವಾಗ ಮತ್ತೆ ಕ್ರೈಮ್ ಸೀನ್ ನ ಚೆಕ್ ಮಾಡೋಣ ಅಂತ ವಿಕ್ರಮ್ ಜೈರಾಮ್ ಮನೆಗೆ ಹೋಗಿ ಅಲ್ಲಿ ಜೈರಾಮ್ಗೆ ಡಾಕ್ಟರ್ ಹೇಳಿದ್ನ ಹೇಳ್ತಾ ಇದ್ದ ಹಾಗೆ ಅಲ್ಲೇ ಇದ್ದ ವಿನೋದ್ ಗಾಬರಿಲಿ ಗ್ಲಾಸ್ ಬೀಳಿಸಿ ಅವನ್ ರೂಮ್ಗೆ ಓಡೋಗಿ ಬಚ್ಚಿಟ್ಕೋತಾನೆ. ವಿಕ್ರಮ್, ಆದಿತ್ಯ ಮತ್ತೆ ಜೈರಾಮ್ ಕೂಡ ಆ ರೂಮ್ಗೆ ಹೋಗ್ತಾರೆ. ಆ ರೂಮ್ ನ ಒಂದು ಕಬೋರ್ಡ್ ಲಾಕ್ ಆಗಿರುತ್ತೆ. ಜೈರಾಮ್ ಅದರಲ್ಲಿ ಏನು ಇಲ್ಲ ಅಂತ ಹೇಳ್ತಾನೆ, ಜೊತೆಗೆ ಅದರ ಕೀ ಕಳೆದು ಹೋಗಿ ತುಂಬಾ ವರ್ಷ ಆಗಿದೆ ಅಂತ ಹೇಳ್ತಾನೆ. ಆದರೆ ವಿಕ್ರಮ್ ಕಬೋರ್ಡ್ ಡೋರ್ ನ ತಟ್ಟಿದಾಗ ಅದರಲ್ಲಿ ಏನೋ ಇರೋ ತರ ಸೌಂಡ್ ಆಗುತ್ತೆ. ಅದನ್ನ ವಿನೋದ್ ಫ್ರೀಕ್ವೆಂಟ್ ಆಗಿ ಬಳಸ್ತಿದ್ದಾನೆ ಅಂತ ವಿಕ್ರಮ್ಗೆ ಗೊತ್ತಾಗಿ ಅಲ್ಲೇ ಇದ್ದ ವಿನೋದ್ ತಾಯಿಯ ಫೋಟೋನ ತಗೋತಾನೆ. ಆ ಫೋಟೋ ಹಿಂದೆ ಕಬೋರ್ಡ್ ನ ಕೀ ಇರುತ್ತೆ. ಆ ಕೀಯಿಂದ ವಿಕ್ರಮ್ ಕಬೋರ್ಡ್ ನ ಓಪನ್ ಮಾಡಿದ್ರೆ ಅದರಲ್ಲಿ ವಿನೋದ್ ತಾಯಿ ಸರಸ್ವತಿಯ ವಸ್ತುಗಳು ಇರುತ್ತವೆ. ಅಲ್ಲೇ ಒಂದು ಔಷಧಿ ಬಾಟಲಿ ಇರುತ್ತೆ. ಅದನ್ನ ವಿಕ್ರಮ್ ತೆಗೆದುಕೊಂಡು ಒಂದು ಮುಚ್ಚುಳ ಔಷಧಿಯನ್ನ ಜೈರಾಮ್ಗೆ ಕುಡಿಯೋಕೆ ಕೊಡ್ತಾನೆ. ಇನ್ನೇನು ಜೈರಾಮ್ ಅದನ್ನ ಕುಡಿಬೇಕು, ವಿನೋದ್ ಬಂದು ಅದನ್ನ ತಡಿತಾನೆ. ಅಂದ್ರೆ ಆ ಔಷಧಿ ಬಾಟಲಲ್ಲೇ ವಿಷ ಇದೆ ಅಂತ ಅರ್ಥ. ಆವಾಗ ವಿನೋದ್ ನಡೆದ ಕಥೆಯನ್ನು ಹೇಳೋಕೆ ಶುರು ಮಾಡ್ತಾನೆ.
ವಿನೋದ್ನ ತಾಯಿ ಸರಸ್ವತಿ ತುಂಬಾ ಒಳ್ಳೆಯವಳಾಗಿರ್ತಾಳೆ. ಆದ್ರೆ ಜೈರಾಮ್ ಜೊತೆ ಡೈಲಿ ಜಗಳ ಆಗ್ತಾ ಇರುತ್ತೆ. ಹಾಗೆ ಒಂದು ದಿನ ವಿನೋದ್ನ ತಾಯಿ ಇದ್ದಕ್ಕಿದ್ದ ಹಾಗೆ ಸತ್ತೋಗ್ತಾಳೆ. ಅದಾದ ಮೇಲೆ ಜೈರಾಮ್ ದಿವ್ಯಾನ ಮದುವೆ ಮಾಡಿಕೊಂಡು ಬರ್ತಾನೆ. ಇವಾಗ ದಿವ್ಯಾಗೂ ಜೈರಾಮ್ಗೂ ಡೈಲಿ ಜಗಳ ಆಗೋಕೆ ಶುರು ಆಗುತ್ತೆ. ಇದರ ಮಧ್ಯೆ ವಿನೋದ್ನ ದಿವ್ಯಾ ಸರಿಯಾಗಿ ನೋಡ್ಕೊಳ್ತಾ ಇರಲ್ಲ. ಜೊತೆಗೆ ಸರಸ್ವತಿ ಜಾಗದಲ್ಲಿ ದಿವ್ಯಾ ಇರೋದು ವಿನೋದ್ಗೂ ಇಷ್ಟ ಆಗ್ತಾ ಇರಲ್ಲ. ದಿವ್ಯಾ ಕೊಲೆ ಆದ ದಿನ ಮಗು ಅಳ್ತಿದೆ ಅಂತ ವಿನೋದ್ ಕೆಳಗಡೆ ಬಂದಾಗ ಅಲ್ಲಿ ಜೈರಾಮ್ ಮತ್ತೆ ದಿವ್ಯಾ ಫೋಟೋ ನೋಡಿ ಆ ಜಾಗದಲ್ಲಿ ಅವನ ತಾಯಿ ಸರಸ್ವತಿ ಇರಬೇಕಾಗಿತ್ತು ಅಂತ ದಿವ್ಯಾ ಮೇಲೆ ಕೋಪ ಮಾಡ್ಕೋತಾನೆ. ಅದೇ ಟೈಮ್ಗೆ ದಿವ್ಯಾ ಲಕ್ಷ್ಮಿನ ನೀರ್ ತಗೊಂಡ್ ಬಾ ಅಂತ ಹೇಳ್ತಾಳೆ. ಲಕ್ಷ್ಮಿ ಇರದೇ ಇರೋದ್ನ ವಿನೋದ್ ನೋಡಿ ಅವನ ಬಳಿ ಇದ್ದ ವಿಷನ ಜ್ಯೂಸ್ ಒಳಗೆ ಹಾಕಿ ಅದನ್ನ ತಗೊಂಡೋಗಿ ದಿವ್ಯಾಗೆ ಕೊಡ್ತಾನೆ. ದಿವ್ಯಾ ಆ ಜ್ಯೂಸ್ ಕುಡಿತಾಳೆ. ಇದ್ರಿಂದ ದಿವ್ಯಾ ಸತ್ತಿರೋದು ಅಂತ ಇವಾಗ ವಿಕ್ರಮ್ಗೆ ಗೊತ್ತಾಗಿ ವಿನೋದ್ನ ರಿಮ್ಯಾಂಡ್ ಹೋಮ್ಗೆ ಕಳಿಸ್ತಾನೆ. ಇವಾಗ ಕೇಸ್ ಸಾಲ್ವ್ ಮಾಡಿ ವಿಕ್ರಮ್ ಸ್ಟೇಷನ್ಗೆ ಹೋದಾಗ ಡಾಕ್ಟರ್ ಕಾಲ್ ಮಾಡಿ ವಿಕ್ರಮ್ನ ಹಾಸ್ಪಿಟಲ್ಗೆ ಬರೋಕೆ ಹೇಳ್ತಾರೆ. ಅಲ್ಲಿಗೆ ವಿಕ್ರಮ್ ಮುಂಚೆ ಆದಿತ್ಯ ಬಂದಿರ್ತಾನೆ. ಇವಾಗ ಡಾಕ್ಟರ್ ವಿನೋದ್ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿದ್ದ ವಿಷನ ಟೆಸ್ಟ್ ಮಾಡಿರ್ತಾರೆ. ಅದ್ರಿಂದ ಅವ್ರಿಗೆ ವಿನೋದ್ ಹತ್ರ ಇದ್ದ ವಿಷದಿಂದ ಯಾರನ್ನು ಕೊಲೆ ಮಾಡೋಕೆ ಆಗಲ್ಲ, ಮ್ಯಾಕ್ಸಿಮಮ್ ಕೋಮಾಗಿ ಕಳಿಸ್ಬೋದು ಅಂತ ಗೊತ್ತಾಗಿರುತ್ತೆ. ಅಂದ್ರೆ ಕಿಲ್ಲರ್ ವಿನೋದ್ ಕೂಡ ಅಲ್ಲ. ದಿವ್ಯಾ ಬಾಡಿಲಿ ಇದ್ದಿದ್ದು ಒಂದು ರೇರ್ ಡ್ರಗ್ ಆಗಿರುತ್ತೆ. ಅದನ್ನ ಬಾಡಿಗೆ ಇಂಜೆಕ್ಟ್ ಮಾಡಿ 5-6 ಗಂಟೆ ಆದ್ಮೇಲೆ ದಿವ್ಯಾ ಸತ್ತಿರ್ತಾಳೆ. ಇವಾಗ ಡಾಕ್ಟರ್ ಇದನ್ನ ವಿಕ್ರಮ್ ಮತ್ತೆ ಆದಿತ್ಯಗೆ ಹೇಳುವಾಗ ಆದಿತ್ಯಗೆ ಜೈರಾಮ್ ಇಂದ ಕಾಲ್ ಬರುತ್ತೆ. ವಿಕ್ರಮ್ ಮತ್ತೆ ಆದಿತ್ಯ ಜೈರಾಮ್ ಮನೆಗೆ ಹೋದಾಗ ಅಲ್ಲಿಗೆ ಜೈರಾಮ್ ಮನೆ ಪಕ್ಕದ ವ್ಯಕ್ತಿ ಬಂದಿರ್ತಾನೆ. ಅವನು ದಿವ್ಯಾ ಕೊಲೆ ಆದ ರಾತ್ರಿ ಯಾರೋ ಒಬ್ಬ ರೈನ್ ಕೋಟ್ ಹಾಕೊಂಡು ದಿವ್ಯಾ ರೂಮ್ಗೆ ಗೋಡೆ ಹತ್ತಿ ಹೋಗೋದನ್ನ ನೋಡಿರ್ತಾನೆ. ಆದ್ರೆ ಅವನು ಡೆಲ್ಲಿಗೆ ಹೋಗಿ ಇವಾಗ ವಾಪಸ್ ಬಂದು ದಿವ್ಯಾ ಕೊಲೆ ಆಗಿದೆ ಅಂತ ಗೊತ್ತಾಗಿ ಅವನು ಕಿಲ್ಲರ್ ನೋಡಿರೋ ವಿಷಯನ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿಗೆ ಕಿಲ್ಲರ್ ಮುಖ ನೆನ್ಪಿರಲ್ಲ. ಆದ್ರೆ ಅವನ್ ಮನೆ ಟೆರಸ್ CCTVಯಲ್ಲಿ ರೆಕಾರ್ಡ್ ಆಗಿರ್ಬೋದು ಅಂತ CCTV ಚೆಕ್ ಮಾಡಿದಾಗ ಯಾರೋ ಒಬ್ಬ ವ್ಯಕ್ತಿ ದಿವ್ಯಾ ರೂಮ್ಗೆ ಕಿಟಕಿಯಿಂದ ಹೋಗಿ ಕಿಟಕಿಯಿಂದಾನೇ ಈಚೆ ಬರ್ತಾ ಇರೋದು ಕಾಣಿಸುತ್ತೆ. ಆದ್ರೆ ಅದರಲ್ಲೂ ಕಿಲ್ಲರ್ ಮುಖ ಕಾಣಿಸಲ್ಲ. ಇವಾಗ ವಿಕ್ರಮ್ಗೆ ಕಿಲ್ಲರ್ ಯಾರು ಅಂತ ತಲೆ ಕೆಟ್ಟೋಗುತ್ತೆ. ಜೈರಾಮ್ ಆದಿತ್ಯ ಎಲ್ಲರ ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾನೆ, ಏನು ಸಿಗಲ್ಲ. ಜೊತೆಗೆ ಒಂದು ವಾಚ್ ಅಂಗಡಿಗೆ ಕೂಡ ಹೋಗ್ತಾನೆ. ವಾಚ್ ಅಂಗಡಿಗೆ ಯಾಕೆ ಹೋಗಿದ್ದ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಆದ್ರೂ ವಿಕ್ರಮ್ಗೆ ಕಿಲ್ಲರ್ ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಅವಾಗ ಡಾಕ್ಟರ್ ಕಾಲ್ ಮಾಡಿ ಎವಿಡೆನ್ಸ್ ಇದ್ದ ರೂಮ್ಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಎವಿಡೆನ್ಸ್ ಸುಟ್ಟೋಗಿರುತ್ತೆ. ಅಲ್ಲೇ ಇದ್ದ ಒಂದು ಡ್ರಾವರ್ ಅಲ್ಲಿ ವಿಕ್ರಮ್ಗೆ ಅರ್ಧ ಸುಟ್ಟು ಹೋಗಿರೋ ಆದಿತ್ಯನ ID ಕಾರ್ಡ್ ಸಿಗುತ್ತೆ. ಅದನ್ನ ನೋಡಿ ವಿಕ್ರಮ್ ರಾಂಬಾಬುಗೆ ಕಿಲ್ಲರ್ ಆದಿತ್ಯನೇ ಅಂತ ಹೇಳಿ ಆದಿತ್ಯ ಅಡ್ರೆಸ್ ತಿಳ್ಕೊಂಡು ಅವನ್ ಮನೆಗೆ ಹೋಗ್ತಾನೆ. ರೂಮಲ್ಲಿ ಇದ್ದ ಆದಿತ್ಯ ಫೋನ್ಗೆ ಜೈರಾಮ್ ಕಾಲ್ ಮಾಡ್ತಾ ಇರ್ತಾನೆ. ಆ ರೂಮ್ಗೆ ವಿಕ್ರಮ್ ಹೋಗಿ ಈಚೆ ಬಂದಾಗ ಆದಿತ್ಯ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಆದಿತ್ಯ ಮತ್ತೆ ವಿಕ್ರಮ್ಗೂ ದೊಡ್ಡ ಫೈಟ್ ಆಗುತ್ತೆ. ಕಡೆಗೆ ವಿಕ್ರಮ್ ಆದಿತ್ಯಗೆ ಚೆನ್ನಾಗಿ ಹೊಡೆದು ಅವನ ಕತ್ತನ್ನ ಬಿಗಿಯಾಗಿ ಹಿಡ್ಕೊಂಡಿರ್ತಾನೆ. ಅವಾಗ ಅಲ್ಲಿಗೆ ಬಂದ ರಾಂಬಾಬು ದೊಣ್ಣೆಯಲ್ಲಿ ವಿಕ್ರಮ್ಗೆನೆ ಹೊಡೆದ್ಬಿಡ್ತಾನೆ. ವಿಕ್ರಮ್ ಮೂರ್ಛೆ ತಪ್ತಾನೆ. ಕಣ್ಬಿಟ್ರೆ ವಿಕ್ರಮ್ ಯಾವುದೋ ಇನ್ವೆಸ್ಟಿಗೇಷನ್ ರೂಮ್ ಅಲ್ಲಿ ಇರ್ತಾನೆ. ವಿಕ್ರಮ್ನ ಆದಿತ್ಯ ಚೇರ್ಗೆ ಕಟ್ಟಾಕಿರ್ತಾನೆ. ಇವಾಗ ಮೂವಿಯ ಮೇಜರ್ ಟ್ವಿಸ್ಟ್ ನ ಆದಿತ್ಯ ರಿವೀಲ್ ಮಾಡ್ತಾನೆ. ಅದೇನೆಂದ್ರೆ ಕಿಲ್ಲರ್ ಆದಿತ್ಯ ಅಲ್ಲ, ಅದು ಸ್ವತಃ ವಿಕ್ರಮ್ಮೇ ಆಗಿರ್ತಾನೆ. ಆದಿತ್ಯಗೆ ಮೊದಲಿಂದಾನೇ ವಿಕ್ರಮ್ ಮೇಲೆ ಡೌಟ್ ಬಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಕಿಲ್ಲರ್ ಕಿಟಕಿ ಹತ್ತೋದ್ನ CCTVಯಲ್ಲಿ ವಿಕ್ರಮ್ ಜೊತೆ ಆದಿತ್ಯ ಕೂಡ ನೋಡಿದಾಗ ಆ ರೀತಿ ಕಿಟಕಿ ಹತ್ತೋಕೆ ಒಬ್ಬ ಟ್ರೈನ್ಡ್ ಪ್ರೊಫೆಷನಲ್ ಇಂದಾನೆ ಸಾಧ್ಯ ಅಂತ ಆದಿತ್ಯಗೆ ಗೊತ್ತಾಗಿ ದಿವ್ಯಾ ಬಗ್ಗೆ ತಿಳ್ಕೊಳ್ಳೋಕೆ ದಿವ್ಯಾ ಊರಿಗೆ ಹೋಗ್ತಾನೆ. ಅಲ್ಲಿ ದಿವ್ಯಾ ಅಜ್ಜಿ ದಿವ್ಯಾಳ ಒಂದು ಪೆಟ್ಟಿಗೆನ ಆದಿತ್ಯಗೆ ತೋರಿಸ್ತಾಳೆ. ಅದ್ರಲ್ಲಿ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ಅಲ್ಲಿ ವಿಕ್ರಮ್ನ ಸಿಗ್ನೇಚರ್ ಇರುತ್ತೆ. ಇದರಿಂದ ವಿಕ್ರಮ್ ಮೇಲೆ ಆದಿತ್ಯಗೆ ಡೌಟ್ ಹೆಚ್ಚಾಗುತ್ತೆ. ವಿಕ್ರಮ್ ಒಂದ್ಸಲ ವಾಚ್ ಅಂಗಡಿಗೆ ಹೋಗಿರ್ತಾನಲ್ಲ, ಅದು ಯಾಕೆ ಅಂದ್ರೆ ಅವನ್ ವಾಚ್ ಅಲ್ಲಿ ಟೈಮ್ ಸೆಟ್ ಮಾಡೋ ಪಾರ್ಟ್, ಅದನ್ನ ಕ್ರೌನ್ ಅಂತಾರೆ, ಅದು ಎಲ್ಲೋ ಬಿದ್ದೋಗಿರುತ್ತೆ. ಅದನ್ನ ಹಾಕ್ಸೋಕೆ ವಿಕ್ರಮ್ ವಾಚ್ ಶಾಪ್ಗೆ ಹೋಗಿರ್ತಾನೆ. ವಿಕ್ರಮ್ನ ಫಾಲೋ ಮಾಡ್ಕೊಂಡು ಆದಿತ್ಯ ಕೂಡ ಆ ಶಾಪ್ಗೆ ಹೋಗಿ ಅವನೊಬ್ಬ NIA ಟ್ರೈನಿ ಅಂತ ಹೇಳಿ ವಿಕ್ರಮ್ ಬಗ್ಗೆ ಕೇಳಿದಾಗ ಆ ಶಾಪ್ ಅವನು ವಿಕ್ರಮ್ ವಾಚ್ 10:50ಕ್ಕೆ ನಿಂತೋಗಿತ್ತು, ಅದಕ್ಕೆ ಕ್ರೌನ್ ಹಾಕಿ ಕೊಟ್ಟೆ ಅಂತ ಹೇಳ್ತಾನೆ. ಜೊತೆಗೆ ಕೈಯಲ್ಲಿ ವಾಚ್ ಇದ್ರು ವಿಕ್ರಮ್ ದಿವ್ಯಾ ಕೊಲೆ ಆದ ದಿನ ಗಡಿಯಾರದಲ್ಲಿ ಟೈಮ್ ನೋಡ್ತಾ ಇರ್ತಾನೆ. ಅದನ್ನ ಆದಿತ್ಯ ಅಬ್ಸರ್ವ್ ಮಾಡಿರ್ತಾನೆ. ಇವಾಗ ಆದಿತ್ಯ ದಿವ್ಯಾ ಮನೆ ಹಿಂದೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ವಿಕ್ರಮ್ ವಾಚ್ ನ ಕ್ರೌನ್ ಸಿಕ್ಕಿರುತ್ತೆ. ಆ ಕ್ರೌನ್ ಯೂಸ್ ಮಾಡ್ಕೊಂಡೆ ವಿಕ್ರಮ್ 10:50ಕ್ಕೆ ಸರಿಯಾಗಿ ದಿವ್ಯಾಗೆ ಡ್ರಗ್ಸ್ ಇಂಜೆಕ್ಟ್ ಮಾಡಿರ್ತಾನೆ. ಇವಾಗ ಆ ಡ್ರಗ್ಸ್ ಇಂದ ದಿವ್ಯಾ ಸಾಯೋಕೆ 5 ಅವರ್ಸ್ ಆಗಿರುತ್ತೆ. ವಿಕ್ರಮ್ ದಿವ್ಯಾ ಮನೆಯಿಂದ ಕಾಲ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾನೆ. ಲಕ್ಷ್ಮಿ ದಿವ್ಯಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಕಾಲ್ ಮಾಡ್ತಾಳೆ. ದಿವ್ಯಾ ಮನೆಗೆ ಹೋಗಿ ವಿಕ್ರಮ್ ನೋಡಿದಾಗ ದಿವ್ಯಾ ನೇಣು ಬಗಿದ ಸ್ಥಿತಿಯಲ್ಲಿರೋದು ನೋಡಿ ಆ ಕೊಲೆನ ಲಕ್ಷ್ಮಿ ಮತ್ತೆ ಮಾನಸ ತಲೆಗೆ ಕಟ್ತಾನೆ. ಆದ್ರೆ ಅಲ್ಲಿಗೆ NIA ಟ್ರೈನಿ ಆಗಿದ್ದ ಆದಿತ್ಯ ಬಂದಾಗ ವಿಕ್ರಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿಯೋಕೆ ಶುರು ಆಗುತ್ತೆ. ಅದಕ್ಕೆ ವಿಕ್ರಮ್ ಆದಿತ್ಯನ ಆ ಕೇಸಲ್ಲಿ ಫಿಟ್ ಮಾಡಬೇಕು ಅಂತ ಅನ್ಕೋತಾನೆ.
ಇದು ಆದಿತ್ಯಗೂ ಗೊತ್ತಾಗಿ ಅವನು ಮೊದಲೇ ರಾಂಬಾಬುಗೆ ಎಲ್ಲ ವಿಚಾರ ಹೇಳಿರ್ತಾನೆ. ಅದಕ್ಕೆ ರಾಂಬಾಬು ಬಂದು ಇವಾಗ ಆದಿತ್ಯಗೆ ಹೆಲ್ಪ್ ಮಾಡಿದ್ದು. ಇವಾಗ ಕಿಲ್ಲರ್ ವಿಕ್ರಮ್ ಅಂತ ಗೊತ್ತಾಯ್ತು. ಆದ್ರೆ ಅವನ ಮೋಟಿವ್ ಏನು ಅದು ಆದಿತ್ಯಗೂ ಗೊತ್ತಿರಲ್ಲ. ಅದನ್ನ ವಿಕ್ರಮ್ಮೇ ಹೇಳ್ತಾನೆ. ವಿಕ್ರಮ್ ಹುಟ್ಟಿದ್ದು ಬೆಳೆದಿದ್ದೆ ಎಲ್ಲ ಒಂದು ಸ್ಲಮ್ ಅಲ್ಲಿ. ಅದಕ್ಕೆ ವಿಕ್ರಮ್ ಚೆನ್ನಾಗಿ ಓದ್ತಾ ಇರ್ತಾನೆ. ಒಂದಿನ ವಿಕ್ರಮ್ ತಾಯಿ ಇದ್ದಕ್ಕಿದ್ದ ಹಾಗೆ ಸತ್ತೋಗ್ತಾರೆ. ಇದರಿಂದ ವಿಕ್ರಮ್ ತುಂಬಾ ನೋವಲ್ಲಿ ಇರ್ತಾನೆ. ಅವಾಗ ವಿಕ್ರಮ್ ಲೈಫಲ್ಲಿ ದಿವ್ಯಾ ಬಂದು ವಿಕ್ರಮ್ನ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಕಡೆಗೆ ವಿಕ್ರಮ್ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಅವನ್ ಬ್ಯಾಚ್ಗೆ ಟಾಪ್ ಬರ್ತಾನೆ. ಅವಾಗ ಅವನ್ ಬ್ಯಾಚ್ ನ ಟ್ರೈನ್ ಮಾಡಿದ್ದ ಐಜಿ ಅವನ್ ಮಗಳು ಶ್ವೇತಾನ ವಿಕ್ರಮ್ ಜೊತೆ ಮದುವೆ ಮಾಡ್ಬೇಕು ಅಂತ ಅನ್ಕೋತಾರೆ. ವಿಕ್ರಮ್ ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅನ್ನೋ ಆಸೆ ಇದ್ದದರಿಂದ ದಿವ್ಯಾನ ಮರೆತು ಶ್ವೇತಾನ ಮದುವೆ ಆಗ್ತಾನೆ. ದಿವ್ಯಾ ಜಯರಾಮ್ನ ಮದುವೆ ಆಗ್ತಾಳೆ. ಆದ್ರೆ ದಿವ್ಯಾ ಮತ್ತೆ ಜಯರಾಮ್ ಮಧ್ಯೆ ಜಗಳ ಆಗ್ತಾ ಇದ್ದಿದ್ದರಿಂದ ದಿವ್ಯಾ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ. ಒಂದ್ಸಲ ಮಾಡಿ ಸುಮ್ನೆ ಆಗದೆ ಡೈಲಿ ಕಾಲ್ ಮಾಡಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇರ್ತಾಳೆ. ವಿಕ್ರಮ್ ಆಗಲ್ಲ ಅಂದಾಗ ದಿವ್ಯಾ ಅವ್ರ ವಿಷಯನ ಎಲ್ರಿಗೂ ಹೇಳೋದಾಗಿ ಬೆದರಿಕೆ ಹಾಕೋಕೆ ಶುರು ಮಾಡ್ತಾಳೆ. ಅವಾಗ ವಿಕ್ರಮ್ ಅವನು ಡ್ರಗ್ ಪೆಡ್ಲರ್ ಇಂದ ಸೀಸ್ ಮಾಡಿದ್ದ ರೇರ್ ಡ್ರಗ್ ನ ಅವನು ವಾಚ್ ಕ್ರೌನ್ಗೆ ಹಾಕೊಂಡು ದಿವ್ಯಾ ಮನೆಗೆ ಹೋಗಿ ಅದನ್ನ ಅವಳಿಗೆ ಇಂಜೆಕ್ಟ್ ಮಾಡ್ತಾನೆ. ಅದನ್ನ ಇಂಜೆಕ್ಟ್ ಮಾಡಿ ವಿಕ್ರಮ್ ಅಲ್ಲಿಂದ ಹೋಗುವಾಗ ಅವನಿಗೆ ಗೊತ್ತಾಗುತ್ತೆ ದಿವ್ಯಾ ಹತ್ರ ಇರೋ ಮಗು ಜೈರಾಮ್ಗೆ ಹುಟ್ಟಿರೋದಲ್ಲ, ವಿಕ್ರಮ್ಗೆ ಹುಟ್ಟಿರೋದು ಅಂತ. ಇವಾಗ ವಿಕ್ರಮ್ಗೆ ಅವನು ದಿವ್ಯಾನ ಕೊಲೆ ಮಾಡ್ತಾ ಇರೋದಕ್ಕೆ ತುಂಬಾ ನೋವಾಗುತ್ತೆ. ಇದನ್ನೆಲ್ಲ ವಿಕ್ರಮ್ ಆದಿತ್ಯಗೆ ಹೇಳ್ತಾನೆ. ಇವಾಗ ವಿಕ್ರಮ್ನ ಆದಿತ್ಯ NIA ಇನ್ವೆಸ್ಟಿಗೇಷನ್ ರೂಮ್ ಅಲ್ಲೇ ಕೂರಿಸಿರ್ತಾನೆ. ಆದ್ರಿಂದ ವಿಕ್ರಮ್ ಹೇಳಿದ್ದು ಎಲ್ಲ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಕೇಳಿಸ್ಕೊಂಡಿರ್ತಾರೆ. ಕಡೆಗೆ ವಿಕ್ರಮ್ನ ಜೈಲಿಗೆ ಕಳ್ಸೋಕೆ ಪೊಲೀಸ್ ಬಸ್ ಹತ್ತಿಸ್ತಾರೆ. ಅವಾಗ ಅದೇ ಬಸ್ ಅಲ್ಲಿ ದಿವ್ಯಾ ಇರೋ ರೀತಿ ವಿಕ್ರಮ್ಗೆ ಕಾಣಿಸ್ತಾ ಇರುತ್ತೆ. ಅವಾಗ ವಿಕ್ರಮ್ ಅವನು ದಿವ್ಯಾನ ಮದ್ವೆ ಆಗಿದ್ರೆ ಅವನ್ ಲೈಫ್ ಹೇಗೆಲ್ಲ ಇರ್ತಾ ಇತ್ತು ಅಂತ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.